ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಒಂದಷ್ಟು ವಿಚಾರವನ್ನು ನಾವು ನಿಮಗೆ ತಿಳಿ ಹೇಳ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಇದರೊಟ್ಟಿಗೆ ನಿಮ್ಮ ಕರೆಗಳಿಗೆ ಆದ್ಯತೆಯನ್ನು ಗುರುಜಿಯವರು ನೀಡ್ತಾ ಇದ್ದಾರೆ. ಹಾಗಾಗಿ ನೇರವಾಗಿ ಕರೆ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ, ಡೌಟ್ ಇದೆ ಅನ್ನೋಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಗಳ ಲಿಂಕ್. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಿಮಗೆ ನೀಡ್ತಾ ಹೋಗ್ತಾರೆ. ಇದರೊಟ್ಟಿಗೆ ಏಪ್ರಿಲ್ 21ನೇ ತಾರೀಕು ರೇಖಿ ವಿದ್ಯೆಯ ಆನ್ಲೈನ್ ತರಗತಿಗಳು ಪ್ರಾರಂಭವಾಗ್ತಾ ಇದೆ. ಸೊ ಪ್ರತಿ ಒಂದು ಸಂಚಿಕೆಯಲ್ಲೂ ಕೂಡ ರೇಖಿ ವಿದ್ಯೆ ಅಂದರೆ ಏನು, ಇದರ ವಿಶೇಷತೆ ಏನು ಅಂತ ಗುರೂಜಿಯವರು ಒಂದಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಸೊ ರೇಖಿ ವಿದ್ಯೆಯ ತರಗತಿಗಳನ್ನು ನೀವು ಯಾಕೆ ಜಾಯಿನ್ ಆಗಬೇಕು ಅನ್ನೋದಾದರೆ, ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ದೋಷಗಳಿರ್ಬೋದು, ಯಾವುದೇ ರೀತಿಯಾದಂಥ ಪರಿಹಾರಗಳು ಬೇಕು ಅಂದರೆ ನೀವೇ ಅದನ್ನು ಕಂಡುಕೊಳ್ಳಿಕ್ಕೆ ಅವಕಾಶವಿದೆ. ಯಾಕೆ ಅಂತ ಹೇಳಿದರೆ, ಮೆಡಿಟೇಷನ್ ಆಗಿರ್ಬೋದು, ಕ್ರಿಸ್ಟಲ್ ಹೀಲಿಂಗ್ ಆಗಿರ್ಬೋದು, ಈ ರೀತಿಯಾದಂಥ ವಿದ್ಯೆಗಳನ್ನು ರೇಖಿ ವಿದ್ಯೆಯಲ್ಲಿ ಗುರೂಜಿಯವರು ಕಳಿಸ್ಕೊಡ್ತಾರೆ. ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ ಇಲ್ಲದೆ ಇದಕ್ಕೆ ನೀವು ಜಾಯಿನ್ ಆಗಲಿಕ್ಕೆ ಅವಕಾಶವಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕು. ಜೊತೆಲಿ ನಿಮ್ಮ ಹೆಸರನ್ನು ಹಿಂದೆ ನೋಂದಾಯಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಅಮ್ಮ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಓಕೆ, ನಿಮ್ಮ ವಾಯ್ಸು ಬ್ರೇಕ್ ಆಗ್ತಿದೆ, ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಅನಿಸುತ್ತೆ. ಸ್ವಲ್ಪ ಬೇರೆ ಕಡೆ ಬಂದು ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಹುಟ್ಟಿದ ದಿನಾಂಕ ಗೊತ್ತಿದೆಯಾ? ಪ್ರಶ್ನಾಶಾಸ್ತ್ರ 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 9 ಮೇಡಮ್. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? 21ನೇ ತಾರೀಕಿಗೆ ಕರ್ಗ ಜಾತ್ರೆ ಇದೆ, ಅದು ಯಶಸ್ವಿ ಆಗುತ್ತೆ. ಇನ್ನೊಂದ್ಸಲಿ ಹೇಳಿ, ಕರೆಕ್ಟಾಗಿ ಹೇಳಿ. 21ನೇ ತಾರೀಕಿಗೆ ಜಾತ್ರೆ ನಡೆಯುತ್ತೆ, ಕರ್ಗ ಹೊರ್ತಾರೆ ಮೇಡಮ್. ನಮ್ಮ ಮನೆಯವರು. ಓಕೆ, ಯಶಸ್ವಿ ಆಗುತ್ತೆ. ಓಕೆ, ಕರಗ ಹೊರ್ತಾ ಇದ್ದಾರೆ, ಅದು ಯಶಸ್ವಿ ಆಗುತ್ತಾ ಅಂತ ಗುರುಗಳೇ? ಕೆಲಸ, ಇದೊಂದು ಕೆಲಸ, ದೈವಿಕವಾಗಿರ್ತಕ್ಕಂಥ ಕೆಲಸ ಅಂತ ನೋಡ್ತೀವಿ. ಅವ್ರದ್ದು ಕಟ್ ಮಾಡಿ ನಾವು ಹೇಳ್ತೀವಿ. ಟಿ ವಿ ನೋಡ್ತಾರೆ, ಶಬ್ದ ಬರ್ತಾ ಇದೆ. ಹಾಗೆ ದೈವ ಪ್ರಶ್ನೆ ಅಂತ ಬಂದಾಗ, ದೇವರ ಮೂರ್ತಿಯನ್ನು ಹೊರಬೇಕು ಅಂದಾಗ ಅದೊಂದು ಕೆಲಸ ಅಂತಂದಾಗ ನಾವಲ್ಲಿ 6ನೇ ಮನೆ ನೋಡ್ತೀವಿ. ದೇವಸ್ಥಾನದ ಬಗ್ಗೆ ವಿಚಾರ, ಕಟ್ಟೋದ ಬಗ್ಗೆ ವಿಚಾರ ಅಂದಾಗ 12ನೇ ಮನೆ. ಇದು ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಕೆಲಸ, ತಾತ್ಕಾಲಿಕ ಕೆಲಸ, ವರ್ಕ್, ಜಾಬ್ ಅಂತ ನಾವು ಕರಿತೀವಿ. ಆ ಜಾಬ್ಗೆ ನಾವು ಸಾಮಾನ್ಯವಾಗಿ 6ನೇ ಮನೆಯೇ ನಾವು ನೋಡ್ತಕ್ಕಂಥದ್ದು. ಆ 6ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಕಸ್ಪು ನಮಗೆ ಕರೆಕ್ಟ್ ಇಂಡಿಕೇಷನ್ ಕೊಡುತ್ತೆ. ಒಂದು ವರ್ಕ್, ಕೆಲಸದ ಬಗ್ಗೆ ಕೇಳಿದ್ದಾರೆ. 2ನೇ ಮನೆ, 11ನೇ ಮನೆ. ಇಲ್ಲಿ 2ನೇ ಮನೆ ಬಂತು ಅಂತಂದರೆ ಕುಟುಂಬ, ಫ್ಯಾಮಿಲಿ ಎಲ್ಲ ಒಟ್ಟಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಅಲ್ಲಿ ನಮಗೆ ಜಾಬಲ್ಲಿ ನಾವು ನೋಡಿದಾಗ ಟಾಪಲ್ಲಿ ಯಾವಾಗಲೂ ಗ್ರೀನೇ ಬಂದಿದೆ, ಏನು ತೊಂದರೆ ಇಲ್ಲ. ಲಾಸ್ಟಲ್ಲಿ 11 ಬಂದಿರೋದ್ರಿಂದ ಅವ್ರಿಗೆ ಅಸ್ವಸ್ಥ ಆಗ್ತಕ್ಕಂಥ ಸಾಧ್ಯತೆ ಅಥವಾ ನುಗ್ಗಲಾಗಿ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸಾಧ್ಯತೆ ಇದೆ. 11 ಇದ್ದಾಗ ಅಲ್ಲೇನು ಅಚಾನಕ್ಕಾಗಿ ಮಾರಲ್ಲ, ಬಟ್ ಆದರೆ ಒಂದು ಚೌಕಟ್ಟಲ್ಲಿದ್ದಾಗ ಸಣ್ಣ ಪುಟ್ಟ ಘಟನೆಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಬರುತ್ತೆ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ರಾಹುವಿನ ಒಂದು ವಿಚಾರದಲ್ಲಿ ಬಂದಿರತಕ್ಕಂಥ ಒಂದು ಇದರಲ್ಲಿ ಒಂದು ಬೆಳ್ಳುಳ್ಳಿಯನ್ನು ನಿವಾಳಿಸಿ, ಒಂದು ಪ್ಯಾಕೆಟ್ ಬೆಳ್ಳುಳ್ಳಿಯನ್ನು ನಿವಾಳಿಸಿ ಯಾರಿಗಾರು ದಾನವನ್ನು ಮಾಡಿ, ಬೆಳ್ಳುಳ್ಳಿಯನ್ನು ಮಾಡಿ, ಖಂಡಿತ ಪಾಸಿಟಿವಿಟಿ ಬಂದೇ ಬರುತ್ತೆ. ತುಂಬ 100% ಪಾಸಿಟಿವ್ ಬರುತ್ತೆ. ಈ ಬೆಳ್ಳುಳ್ಳಿಯ ಮಹತ್ವ ಬಗ್ಗೆ ಮಾತಾಡೋಣ ಇನ್ನೊಂದು ಕಾಲ್ ತೊಗೊಳಕ್ಕಿಂತ ಮುಂಚೆ. ತುಂಬ ಜನ ಇದು ಕ್ಲೋಸ್ ಮಾಡಿ ಇದೊಂದು. ಓಕೆ, ಒಂದು ಇವತ್ತು ತಂತ್ರ ಕೊಡೋಣ. ಇವತ್ತು ತುಂಬ ಜನ ಈ ಬೆಳ್ಳುಳ್ಳಿ ಅಂದಿದ ತಕ್ಷಣ ಒಂದು ಮೈಂಡಿಗೆ ಬಂತು. ಲಹಸೂನಿಯ ಅಂತ ಕರೀತಾರೆ ಹಿಂದಿಲಿ, ಬೆಳ್ಳುಳ್ಳಿ ಲಹಸೂನಿಯ ಅಂತ ಕರೀತಾರೆ. ಇದರಲ್ಲಿ ವಿಶೇಷ ಏನು ಅಂತಂದರೆ, ಬೆಳ್ಳುಳ್ಳಿ
ಒಂದು ಗೆಡ್ಡೆಯಾಗಿ ಕೆಳಗಡೆ ಬೆಳೆದಿರ್ತಕ್ಕಂಥದ್ದು ಎಲ್ಲಿ ಭೂಮಿಲಿ. ರಾಹುಕೇತುಗಳ ರಕ್ತವನ್ನು ಹೇಳ್ತಕ್ಕಂಥದ್ದು ಒಂದು ಈರುಳ್ಳಿ, ಇನ್ನೊಂದು ಬೆಳ್ಳುಳ್ಳಿ. ರಾಹುವಿನ ರಕ್ತ ಬೆಳ್ಳುಳ್ಳಿ, ಕೇತುವಿನ ರಕ್ತ ಈರುಳ್ಳಿ. ಅದು ಅವರ ಸಮುದ್ರ ಮಥನ ಮಾಡಬೇಕಾದ್ರೆ ಅಮೃತ ಕುಡಿದಾಗ ವಿಷ್ಣುವಿನ ಇದು ಒಂದು ಚಕ್ರಕ್ಕೆ ಸಿಕ್ಕಿ ಕಟ್ಟಾದಾಗ ಅದೆಲ್ಲ ಭೂಮಿ ಮೇಲೆ ಬಿದ್ದಿರ್ತಕ್ಕಂಥದ್ದು ಅದು ಬೆಳೆದಿದೆ. ಅದೆಲ್ಲ ಅದರಲ್ಲಿ ಅಮೃತ ಇದೆ ಅದರೊಳಗಡೆ. ಯಾಕೆಂದರೆ ಅಮೃತ ಕುಡ್ದಿರೋದು, ಅದಾದಮೇಲೆ ಕಟ್ ಮಾಡಿರೋದು. ಸೊ ಅವರು ರಕ್ತವನ್ನು ಬಿದ್ದರೂ ಕೂಡ ಅದ್ರಲ್ಲಿ ಅಮೃತ ಇದೆ. ಈರುಳ್ಳಿ ಒಂದು ಅಮೃತ ಇದೆ, ಬೆಳ್ಳುಳ್ಳಿಲೂ ಒಂದು ಅಮೃತ ಇದೆ. ಅಂದರೆ ಮೆಡಿಸಿನಲ್ ಪ್ರಾಪರ್ಟಿ ಬಗ್ಗೆ ನಾನು ಮಾತಾಡ್ತಾ ಇರೋದು, ಅದು ಬೇರೆ, ಆ ಸಬ್ಜೆಕ್ಟ್ ಬೇರೆ. ಹಾಗೆ ತಾಂತ್ರಿಕವಾಗಿ ನಾವು ತೊಗೊಳ್ಬೇಕು ಅಂತಂದರೆ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆನ ತುಂಬ ಉಪಯೋಗಿಸ್ತಾರೆ ತಾಂತ್ರಿಕಲ್ಲಿ. ತಂತ್ರ ಮಾಟ ಮಂತ್ರ ಎಲ್ಲ ಮಾಡಬೇಕಾದ್ರೆ ಈರುಳ್ಳಿ ಸಿಪ್ಪೆ ಯೂಸ್ ಮಾಡ್ತಾರೆ, ಬೆಳ್ಳುಳ್ಳಿ ಸಿಪ್ಪೆ ಯೂಸ್ ಮಾಡ್ತಾರೆ. ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಪದ್ಧತಿಲಿ ಮಾಡ್ತಾರೆ. ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಜೆಷನ್ ಕೊಡ್ತೀನಿ. ಇದನ್ನು ನೀವು ಮಂಗಳವಾರ ದಿವಸ ಮತ್ತು ಶನಿವಾರ ದಿವಸ ಮಾಡಿ. ವೆರಿ ಸಿಂಪಲ್ಲು. ಒಂದು ಸ್ವಲ್ಪ ದಪ್ಪಗಿರ್ತಕ್ಕಂಥ ಬೆಳ್ಳುಳ್ಳಿ ಎಸಳು ಅಂದರೆ ಒಂದು ಸಿಂಗಲ್ ಪೀಸ್ ಅಂತ ಕರಿತೀವಿ, ಎಸಳು ತೊಗೊಳ್ಳಿ, ದಪ್ಪ ಇರಬೇಕು. ಅದರಲ್ಲಿ ಜಸ್ಟು ನಿಮ್ಮ ತುಂಬ ನೋವು ಮಾಡಿರ್ತಕ್ಕಂಥ ವ್ಯಕ್ತಿ ಚಿಕ್ಕದಾಗಿ ಅವ್ರ ಹೆಸರು ಬರೆದ್ರೆ ಸಾಕಲ್ಲಿ. ಚಿಕ್ಕದಾಗಿ ಸ್ಟಾರ್ಟಿಂಗ್ 3 ಅಕ್ಷರ ಬರೆದ್ರೂ ಆಯಿತು. ಪೂರ್ತಿ ಬರೀಬೇಕು ಅಂತೇನಿಲ್ಲ. ಮನಸ್ಸಲ್ಲಿ ಇಟ್ಕೊಂಡು ಒಂದು ಸ್ಕೆಚ್ ಪೆನ್ನಲ್ಲೋ ಒಂದು ಸ್ವಲ್ಪ ಅದಕ್ಕೆ ಇಂಕ್ ಕಾಣಿಸೋ ಥರ, ಈಗ ಅದು ಹೊಡೆದಿರುತ್ತೆ, ಶಶಿಕುಮಾರ್ ಅಂತಿರುತ್ತೆ, ಜಸ್ಟು ಶಿ ಅಂತ ಹಾಕಿದ್ರೆ ಆಯಿತು. ಈಗ ನನ್ನ ಹೆಸರು ದಿ.ನು ಅಂತ ಹಾಕಿದ್ರೆ ಆಯಿತು. ಹಾಗೆ ಸಿಂಪಲ್ಲಾಗಿ ದಿ.ನು ಅಂತ ಚಿಕ್ಕದಾಗಿ ಬರೀಬೇಕು. ಬರೆದು ಬಲಗೈಲಿ ಇಟ್ಕೊಂಡು ಯಾವುದೇ ರೀತಿಯ ಸಮಸ್ಯೆ, ನೋವು ನನಗಾಗದೇ ಇರಲಿ, ನನಗೆ ನೋವು ತರದೇ ಇರಲಿ ಅಂತ ಹೇಳಿ ಸ್ವಲ್ಪ ಪ್ರಾರ್ಥನೆ ಮಾಡಬೇಕು. ಈ ಪ್ರಾರ್ಥನೆ ಎಲ್ಲಿ ಮಾಡಬೇಕು? ಬಾತ್ರೂಮಲ್ಲಿ ಮಾಡಬೇಕು. ಬಾತ್ರೂಮಲ್ಲಿ ಅಂದರೆ ಎಸ್ಪೆಷಲಿ ಟಾಯ್ಲೆಟಲ್ಲಿ, ಕಮೋಡ್ ಇರ್ತದಲ್ಲ, ಕಮೋಡ್ ಜಾಗದಲ್ಲಿ. ಇಂಡಿಯನ್ ಟೈಪ್ ಇರ್ಬೋದು ಅಥವಾ ವೆಸ್ಟರ್ನ್ ಟೈಪ್ ಇರ್ಬೋದು, ಯಾವ್ದಾದ್ರು ಓಕೆ. ಅಲ್ಲಿ ಇಟ್ಕೊಂಡು ಇದನ್ನು ಬರ್ಕೊಂಡು ಹೋಗಿ ಅಲ್ಲಿ ಇಟ್ಕೊಳ್ಳಿ, ಬಲಗೈಲಿ ಇಟ್ಕೊಳ್ಳಿ. ಸ್ವಲ್ಪ ಅಲ್ಲಿ ಹೇಳಬೇಕು, ನನ್ನಲ್ಲಿ ಯಾವುದೇ ಒಂದು ಇದು ಶತ್ರುಗಳಿಗೂ ಆಗುತ್ತೆ, ಯಾರು ಶತ್ರುಗಳಿಗೆ ಮಾಡಿದ್ರೂ ಆಗುತ್ತೆ. ಕೈಯಲ್ಲಿ ಇಟ್ಕೊಂಡು ಬಲಗೈಲಿ ಇಟ್ಕೊಂಡು ಸ್ವಲ್ಪ ಪ್ರಾರ್ಥನೆ ಥರ ದಯಮಾಡಿ ಆ ಮುಷ್ಟಿಲಿ ಇಟ್ಕೊಂಡು ಇದೇ ಥರ ಮುಷ್ಟಿಯಲ್ಲೇ ಇರಲಿ, ನನಗೆ ಯಾವುದೇ ರೀತಿಯಾದ ಸಮಸ್ಯೆ ಮಾಡದೇ ಇರಲಿ, ನನ್ನ ಮಾನಸಿಕವಾಗಿ ಹಿಂಸೆ ಮಾಡದೇ ಇರಲಿ, ನನಗೆ ಶಕ್ತಿ ಕೊಡಲಿ ದೇವರು ಅಂತ ಹೇಳಿ ಒಂದು ನಿಮ್ಗೆ ಏನೇನು ಪ್ರಾರ್ಥನೆ ಬರುತ್ತೋ ಎಲ್ಲ ಒಂದಷ್ಟು ಒಂದು 1 ಮಿನಿಟ್ 2 ಮಿನಿಟ್ಸ್ ಮಾಡಿ ಅದನ್ನು ಆ ಒಂದು ಬಾತ್ರೂಮ್ ಕಮೋಡ್ಗೆ ಹಾಕಬೇಕು. ಫ್ಲಶ್ ಮಾಡಬೇಕು, ಅದು ಹೋಗ್ಬಿಡ್ಬೇಕು ಆಚೆ, ಕಾಣಿಸ್ಬಾರ್ದು ಅಲ್ಲೆಲ್ಲೂ. ಫ್ಲಶ್ ಮಾಡಬೇಕು. ಆಗಿಲ್ಲ ಅಂದರೆ ನೀರು ಹಾಕಿ, ಅಲ್ಲೆಲ್ಲೋ ಪಿಟ್ಟಲ್ಲಿ ಕಾಣಿಸ್ಬಾರ್ದು. ಇದನ್ನು ನೀವು ಮಂಗಳವಾರ ಅಥವಾ ಶನಿವಾರ ಒಂದು 3 ವಾರ ಮಾಡಿ ಸಾಕು. 3 ವೀಕ್ಸ್, 3 ಟ್ಯೂಸ್ಡೇಸ್ ಆರ್ 3 ಸ್ಯಾಟರ್ಡೇಸ್ ಮಾಡಿ. ನಿಮಗೆ ರಿಸಲ್ಟ್ ನೋಡಿ ಹೇಗಿರುತ್ತೆ ಅಂತ. ಐದರ್ ಅವರು ಸೈಲೆಂಟ್ ಆಗಿಬಿಡ್ತಾರೆ ನಿಮ್ಮ ಮೇಲೆ, ಅಥವಾ ನಿಮ್ಮಿಂದ ದೂರ ಹೊರಟೋಗ್ತಾರೆ, ಅಥವಾ ಬಂದು ಕ್ಷಮಾಪಣೆ ಕೇಳ್ತಾರೆ. ದಿಸ್ ಈಸ್ ರಾಹುವಿನ ತತ್ವದಲ್ಲಿ ನಾವು ಅವ್ರ ಹೆಸರು ಬರೆದು ಒಂದು ಈಸೋಟರಿಕ್ ಸಬ್ಜೆಕ್ಟಲ್ಲಿ ಟೆಲಿಪತಿ ಥರ ನಾವು ವರ್ಕ್ ಮಾಡೋ ಥರ ಇರುತ್ತೆ. ಅದು ಅವ್ರು ನಾವು ನೆನೆಸ್ಕೊಂಡು ಅದನ್ನು ಹಾಕ್ತೀವಿ. ಅದು ಫ್ಲಶ್ ಆಗಿದ ತಕ್ಷಣ ಅದರಲ್ಲಿರೋ ಹೆಸರೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಈ ಥರ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಣ್ಣ ಪ್ರಯೋಗ ನೀವು ಮನೇಲಿ ಮಾಡ್ಬೋದು. ಇದನ್ನು ಗಂಡನಿಗೂ ಮಾಡ್ಬೋದು. ಗಂಡ ಏನಾದ್ರು ಹಿಂಸೆ ಮಾಡ್ತಾ ಇರ್ತಾನೆ, ಬೈತಾ ಇರ್ತಾನೆ, ಕಿರಿಕಿರಿ ಮಾಡ್ತಾ ಇರ್ತಾರೆ. ತುಂಬ ಜನ ಕೇಳ್ತಾ ಇರ್ತೀವಿ, ಪಾಪ ಸಿಗಾಕೊಂಡಿರ್ತಾರೆ. ಅಥವಾ ಕೆಲವೊಂದು ಸತಿ ಇವತ್ತು ಕಲಿಯುಗ ಉಲ್ಟನೂ ಆಗಿದೆ. ಸಾರ್ ನಮ್ಮ ಮನೆಗೆ ಹೋದರೆ ನಾನು ಹೆಂಡ್ತಿ ಸಾರ್ ಹಾಕ್ಕೊಂಡು ರುಬ್ತಾಳೆ, ಏನು ಕೂತ್ಕೊಂಡ್ರೆ ಯಾಕೆ ಕೂತ್ಕೊಂಡೆ ಅಂತಾರೆ, ನಿಂತ್ಕೊಂಡ್ರೆ ಯಾಕೆ ನಿಂತ್ಕೊಂಡೆ ಅಂತಾರೆ. ಏನು ಮಾಡಿಕೊಟ್ರು ಇಲ್ಲ ಸರ್, ಹಾಕ್ಕೊಂಡು ಗುಮ್ತಾಳೆ ಸರ್, ಹಾಕ್ಕೊಂಡು ಹಿಂಗೆ ತಿವಿತಾಳೆ. ಇದೆ 100% ಇದೆ. ಅದೇ ನಾನೇನು ನಗೋ ವಿಚಾರ ಅಲ್ಲ. ಗಂಡಸರು ಜೋರಾಗಿರಬೇಕು ಅನ್ನೋ ಒಂದು ಗಂಡು ಹೆಣ್ಣಲ್ಲಿ ತಾರತಮ್ಯ ಬಂದಾಗ ಗಂಡು ಜೋರು ಅಂತ ಬರ್ತಕ್ಕಂಥದ್ದು. ಆದರೆ ಎಷ್ಟೋ ಜನ ಸಫರು ಮಾಡ್ತಾ ಇದ್ದಾರೆ. ಸೊ ಅವರೂ ಕೂಡ ಮಾಡ್ಬೋದು. ತಂದೆ ಹಿಂಸೆ ಮಾಡ್ತಾ ಇದ್ದಾರೆ ಮನೇಲೆಲ್ಲ, ತಂದೆ ಕೆಲವರು ಇರ್ತಾರೆ ಕಿರೀಕ್ ತಂದೆ ಅಂತ ಕರಿತೀವಿ ನಾವು. ಕಿರೀಕ್ ಪಾರ್ಟಿ ಥರ ತಂದೆನೂ ಕಿರೀಕು. ಎಲ್ಲ ಹೆಂಡ್ತಿಯಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲ ಬರೀ ಬೈಯದೆ, ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ. ಅವರಪ್ಪ ಈ ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ ನೋಡಿದ್ದೀನಿ ನಾನು. ಅವರಪ್ಪ ಇದ್ದಾಗ ಸೈಲೆಂಟಾಗಿ ಇದ್ಬಿಡ್ತಾರೆ, ಏನಾರು ಹೇಳ್ತಾರೆ ಅಂತ. ಒಂದು ಸಣ್ಣ ಇದಾದರೆ
ಸುಮ್ಮನೆ ರೇಗೋದು. ಒಂಥರ ಇದು ಪಾಳೆಗಾರ ವಂಶದ ಥರ ಹೇಳ್ತಾರೆ. ಎಲ್ಲ ನಮ್ಮ ಹೆಂಡತಿ ನಮ್ಮ ಮಕ್ಕಳು ಸಮಯದಿಂದ ಇರೋಣ ಅನ್ನೋ ಒಂದು ಕೆಲವು ಬುದ್ಧಿನೇ ಇಲ್ಲ. ಎಡ್ವೇಟ್ ಅಂತ ಕರಿತೀವಿ ಅವ್ರಿಗೆಲ್ಲ. ಅವ್ರಿಗೆ ಏನೇ ಮಾಡಿರ್ಬೋದು, 10 ಎಕರೆ ಇರಲಿ 50 ಎಕರೆ ಇರಲಿ, ಅವ್ರು ಸತ್ತಾಗ ಯಾವುದು ತೊಗೊಂಡೋಗಲ್ಲ ಅವರು. ಆದರೂ ಎಡ್ವೇಟು. ಸತ್ತಾಗ ಒಬ್ಬರು ತೊಗೊಂಡೋಗಲ್ಲ. ಯಾರ್ಯಾರು ನಿಮ್ಮ ಫ್ಯಾಮ್ಲೀಸ್ನ ನೀವು ನಾನು ಜೋರು, ನಾನು ಹಂಗೆ, ನನ್ನ ಹೆಂಡ್ತಿನ ಹಿಂಗೆ ಇಟ್ಕೊಂಡಿದ್ದೀನಿ, ನಾನು ಊರು ಗೌಡ, ಊರಿದು, ಮನೆ ಹಿರಿಯ, ಯಾವ ಹಿರಿಯನೂ ಇಲ್ಲ. ಬುದ್ಧಿ ನಿಮಗೇನೋ ಭಗವಂತ ಸ್ವಲ್ಪ ಚೆನ್ನಾಗಿ ವ್ಯಾವಹಾರಿಕವಾಗಿ ಇಟ್ಟಿದ್ದಾನೆ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಯಾರು ರೆಸ್ಪೆಕ್ಟ್ ಕೊಡಲ್ಲ ರೀ. ಮನೇಲೂ ಅಷ್ಟೇ. ಇಹ ಸಂಸಾರೇ ಬಲು ದುಃಖಹಾರೆ ಅಂತ ಭಜಗೋವಿಂದಮಲ್ಲೇ ಹೇಳ್ಬಿಟ್ಟಿದ್ದಾರೆ. ಭಜಗೋವಿಂದಮಲ್ಲೇ ಹೇಳ್ಬಿಟ್ಟಿದ್ದಾರೆ. ಆ ಒಂದು ವಿಚಾರ ನಾವು ತೊಗೊಳ್ಬೇಕಾದ್ರೆ ಹಿರಿಯರ ಹತ್ರ ಏನೋ ನಮ್ಗೆ ಆಸ್ತಿ ಬಂತು, ನಾವೇ ಎಲ್ಲ ದುಡ್ಡು ಕೊಡೋದು, ಹೆಂಡ್ತಿನ ನೋಡ್ಕೊಳ್ಳೋದು ನಾವೇ, ಅವಳಿಗೆ ಒಡವೆ ಕೊಡಿಸೋದು ನಾವೇ, ಮಕ್ಕಳಿಗೆ ಇದು ಕೊಡೋದು ನಾವೇ, ಅದು ನಿಮಗೆ ಜವಾಬ್ದಾರಿ. ಅದು ಇಟ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ. ಇಟ್ ಈಸ್ ನೆವರ್ ನೋನ್ ಆ್ಯಸ್ ಅಧಿಕಾರ. ಅಥಾರಿಟಿ ಅಲ್ಲ. ರೆಸ್ಪಾನ್ಸಿಬಿಲಿಟಿಗೂ ಅಥಾರಿಟಿಗೂ ವ್ಯತ್ಯಾಸ ಇದೆ. ಅಥಾರಿಟಿ ಜಾಬಲ್ಲಿ, ರೆಸ್ಪಾನ್ಸಿಬಿಲಿಟಿ ಫ್ಯಾಮಿಲಿಲಿ. ಇದು ವೆರಿ ಇಂಪಾರ್ಟೆಂಟು. ತುಂಬ ಜನ ಹಿಂಸೆ ಪಡ್ತಾ ಇದ್ದಾರೆ. ಅವರು ಅದು ಮಾಡೋಕ್ಕೆ ಬಿಡಲ್ಲ, ಇದು ಮಾಡೋಕ್ಕೆ ಬಿಡಲ್ಲ, ತಂದೆ ಹೋಗಕ್ಕೆ ಬಿಡಲ್ಲ, ಕಿರಿಕಿರಿ ಮಾಡ್ತಾ ಇರ್ತಾರೆ, ಹೇಳಿದ್ದೇ ಹೇಳ್ತಾ ಇರ್ತಾರೆ, ಹಿಂಸೆ ಮಾಡ್ತಾರೆ, ಅದು ಕೊಡಲ್ಲ ಇದು ಕೊಡಲ್ಲ. ಅದು ಎಷ್ಟು ಎಕ್ಸ್ಟ್ರೀಮ್ ಹೋಗ್ತಾನೆ ಅಂತಂದರೆ ಆಸ್ತಿ ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡ. 85 ಆದರೂ ಕೆಲವು ಅಲ್ಲಾಡವೇ ಇಲ್ಲ. 85 ಆಗಿರುತ್ತೆ, ಎದೊಳ ಕಾಲ ಕೂತ್ಕೊಳ್ಳೋ ಕಾಲ. ಆ ನ್ಯಾಲ್ಗೆಯಲ್ಲಿರ್ತಕ್ಕಂಥ ಒಂದು ಮಾತು, ತಲ್ಲಿರ್ತಕ್ಕಂಥ ಬುದ್ಧಿ ಅಂತ ಹೇಳಲ್ಲ, ಲದ್ದಿ ಅಂತ ಹೇಳ್ತೀವಿ. ತಲ್ಲಿರ್ತಕ್ಕಂಥ ಲದ್ದಿ 85ರಲ್ಲಾದ್ರೂ ಓಡ್ತಾ ಇರುತ್ತೆ. 85 ಆದರೂ ಹಿಂಸೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಕೊಡಲ್ಲ, ಇವ್ರಿಗೆ ಕೊಡಲ್ಲ. 90 ಆದರೂ ಅಷ್ಟೇ. 70 ಮೇಲೆ ಯಾರಾದರೂ ಈ ರೀತಿ ಏನಾದ್ರು ಮಾಡಿದ್ರೆ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ರಿಟರ್ನ್ ಬ್ಯಾಕ್ ಟು ದಿ ಹ್ಯೂಮನ್ ವರ್ಲ್ಡ್ ಆ್ಯಂಡ್ ಸಫರ್. 60ವರೆಗೂ ಓಕೆ, ಸ್ವಲ್ಪ ಲೈಟಾಗಿರ್ತಕ್ಕಂಥ ಕರ್ಮಫಲ. ನೀವು ಗರುಡ ಪುರಾಣ ಓದಬೇಕು, ತುಂಬ ಚೆನ್ನಾಗಿದೆ. 20ರಲ್ಲಿ ಮಾಡಿರ್ತಕ್ಕಂಥ ಪಾಪ, 40ರಲ್ಲಿ ಮಾಡಿರ್ತಕ್ಕಂಥ ಪಾಪ, 60ರಲ್ಲಿ ಮಾಡಿರ್ತಕ್ಕಂಥ ಪಾಪ, 60ರಿಂದ 80ರಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ವೆರಿ ಡೇಂಜರಸ್ಸು. 20ರಲ್ಲಿ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ, 40 ಓಕೆ, 60 ಯು ಶುಡ್ ಬಿ. 60 to 80 ಇದೆಯಲ್ಲ, ದಿ ಮೋಸ್ಟ್ ಡೇಂಜರಸ್ಸು. ಅಂಥ ಟೈಮಲ್ಲಿ ರೋಷ ವೇಷ, ನಾನು ಆಸ್ತಿ ಕೊಡಲ್ಲ. ಇನ್ನೇನು 60 ಆದಮೇಲೆ ಹೋಗೋಕ್ಕೆ ಟಿಕೆಟ್ ರೆಡಿ ಇರ್ತದೆ, ಫ್ಲೈಟ್ ರೆಡಿ ಇರ್ತದೆ, ಅರ್ಥ ಆಯ್ತಾ? ಪೈಲಟು ರೆಡಿ ಇರ್ತಾನೆ, ಯಮರಾಜ ಅನ್ನೊಬ್ಬ ಪೈಲಟು ರೆಡಿ ಇರ್ತಾನೆ. ಸುಮ್ಮನೆ ನಿಂದೊಂದು ಸ್ವಲ್ಪ ಉಳಿದಿದೆ ಒಂದಷ್ಟು ವರ್ಷ ಅಂತೇಳಿ ಕಾಯ್ತಾ ಇರ್ತಾನೆ. ಆ 60 ದಾಟಿದ ತಕ್ಷಣ ರೋಷ ವೇಷ, ನಂದು ಆಸ್ತಿ ಪಾಸ್ತಿ 80ರೊಳಗಡೆ ಇರ್ತದಲ್ಲ. ಎಲ್ಲರಿಗೂ ಇಂಪಾರ್ಟೆಂಟೇ, ಇರೋವ್ರಿಗೂ ನಮ್ಮದೇ, ಅದು ಇಂಪಾರ್ಟೆಂಟೇ. ಬಟ್ ಅದನ್ನು ಸ್ವೀಟಾಗಿ ತೊಗೊಂಡೋಗ್ಬೇಕು. ಅದನ್ನು ನಂದು ಬಿಡಲ್ಲ, ಕೊಡಲ್ಲ, ಮಾಡಲ್ಲ ಅಂತ ಹೇಳಿದಾಗ ಹಿ ವಿಲ್ ಎನ್ಶೋರ್ ಯು ಡೂ ಮೋರ್ ಪಾಪ ಆ್ಯಂಡ್ ಐ ವಿಲ್ ಬ್ರಿಂಗ್ ಯು ಬ್ಯಾಕ್ ಹಿಯರ್ ಇನ್ ಎ ವೆರಿ ರಾಂಗ್ ಪ್ಲೇಸ್. ಡೆಫಿನೆಟ್ಲಿ ಗರುಡ ಪುರಾಣದಲ್ಲಿ ಬರೆದಿದ್ದಾರೆ. ಈ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಇದೆ. ಫೈನಲ್ ಆಗಿ ಹೇಳ್ಬಿಟ್ಟು ಒಂದು ಕಾಲ್ ತೊಗೊಳ್ಳೋಣ. ಮರಣ ಆದಮೇಲೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೋಗಿರೋರು ಯಾರೂ ಗೊತ್ತಿಲ್ಲ, ಅಲ್ಲಿ ಹೋಗಿ ಬಂದಿರೋರು ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಮರಣ ಹೊಂದವರು ಎದ್ದು ಬಂದಿಲ್ಲ, ಯಾವತ್ತೂ ಕೂಡ ಎದ್ದು ಬಂದಿಲ್ಲ. ಆದರೆ ಆಧ್ಯಾತ್ಮಿಕ ಮತ್ತು ಋಷಿಗಳು ಮಾಡಿರ್ತಕ್ಕಂಥ ತಪಸ್ಸಿಂದ ಮಾತ್ರ ಇದು ತಿಳಿದಿರೋದು ಹೊರತು ಸಾಮಾನ್ಯ ಮನುಷ್ಯರಿಗೆ ಗೊತ್ತಿಲ್ಲ. ಹಿಂದಿನ ಜನ್ಮ ಇದೆಯಾ, ಮುಂದಿನ ಜನ್ಮ ಇದೆಯಾ, ಅದಕ್ಕೆ ಕೆಲವು ನಿದರ್ಶನಗಳು, ಕೆಲವು ಇಂಡಿಕೇಶನ್ಸು, ಕೆಲವು ಪುರಾವೆಗಳಿದ್ದಾವೆ. ಮೊನ್ನೆ ರೀಸೆಂಟಾಗೆಲ್ಲೋ ತುಂಬ ಇದಾಗಿತ್ತು. ಒಂದು ಮಗು ಹುಟ್ಟಾದಮೇಲೆ ಆ ಮಗು ಕರ್ಕೊಂಡೋಗಿ ನಾನು ಹಿಂದಿನ ಜನ್ಮದಲ್ಲಿ ಎಲ್ಲಿ ಅಂತ ಹೋಗಿ ಕರ್ಕೊಂಡೋಗಿ ಇದೇ ಸ್ಪಾಟಲ್ಲಿ ಅದೇನು ಡಾಕ್ಯುಮೆಂಟಲ್ಲಿ ಬರೆದಿದ್ರು, ಹೌ ದಿ ಮರ್ಡರ್ ವಾಸ್ ಡನ್ ಅಂತ ಒಂದು ಬರೆದಿರ್ತಾರಲ್ಲ, ಪೊಲೀಸವ್ರು ಬರೆದಿರ್ತಾರಲ್ಲ, ಅದೇ ಥರ ಅವಳು ಹೇಳಿದ್ದಾಳೆ. ನನಗೆ ಇಲ್ಲಿ ನಿಂತ್ಕೊಂಡು ಈ ಕಡೆ ನಿಂತಿದ್ದೆ, ಈ ಕಡೆ ಹಿಂಗೆ ಚುಚ್ಚಿದ್ರು, 2 ಕಡೆ ಇಲ್ಲಿ ಚುಚ್ಚಿದ್ರು. ಆ ಮಗು ಹೇಳ್ತಾ ಇದೆ. ಸೊ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಕರೀತಾರೆ. ಅದು ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಕರೀತಾರೆ. NLP ಅಂತಲೂ ಕರೀತಾರೆ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ. ಅಂದರೆ ಆ DNA ಪಾಸ್ಟ್ ಲೈಫ್ ಇರೋದೆಲ್ಲ ಇರುತ್ತೆ. ಅದ್ರ ಮೇಲೇ ನಮ್ಮ ಗೋತ್ರ ಬಂದಿರೋದು, ಅದ್ರ ಮೇಲೇ ನಮ್ಮ DNA ಬಂದಿರೋದು. ಸೊ ಶತ್ರುಗಳು ಇರ್ತಾರೆ. ಈ ಸುಲಭವಾಗಿರ್ತಕ್ಕಂಥ ತಂತ್ರಗಳು ಮಾಡಿ ನೀವು ಹಾರ್ಮ್ ಮಾಡೋಕ್ಕೆ ಹೋಗಬೇಡಿ, ನೀವು ರಿವರ್ಸ್ ಮಾಡೋಕ್ಕೆ ಹೋಗಬೇಡಿ. ರಿವರ್ಸ್ ಮಾಡಿದಾಗ ಏನಾಗುತ್ತೆ, ಕರ್ಮ ನಲಿಫೈಸ್. ಯಾರೋ ಬೈದರು ನನಗೆ, ನಾನು ಅವ್ರಿಗೆ ಬೈದೆ. ಸೊ ಇಟ್ ಈಸ್ ಟಿಟ್ ಫಾರ್ ಟ್ಯಾಟ್ ಆಗೋಯ್ತು. ಅವ್ರು ಬೈದರು, ಸುಮ್ಮನಿರಿ. ನಿಮ್ಮಲ್ಲಿರ್ತಕ್ಕಂಥ 12ನೇ ಮನೆ 8ನೇ ಮನೆ ಕಮ್ಮಿ ಆಗುತ್ತೆ.
8ನೇ ಮನೆ 12ನೇ ಮನೆ ಮೋಸ್ಟ್ ಡೇಂಜರಸ್ ಹೌಸ್ ಇನ್ ಅಸ್ಟ್ರಾಲಜಿ. ನನಗೆ ಯಾರ ಬೈದ್ರಾ ಸುಮ್ಮನಿದ್ಬಿಡಿ, ಥ್ಯಾಂಕ್ ಯು ಅಂತಲೂ ಹೇಳ್ಬೇಡಿ. ಥ್ಯಾಂಕ್ ಯು ಹೇಳಿದ್ರೂ ಕಷ್ಟ ಅದು ವ್ಯಂಗ್ಯ ಆಗುತ್ತೆ. ಸುಮ್ಮನೆ ಬೈದ್ರಾ ಸುಮ್ಮನೆ ಆಗಿಬಿಡಿ. ಡೋಂಟ್ ರಿಯಾಕ್ಟ್ ಆರ್ ಡೋಂಟ್ ರೆಸ್ಪಾಂಡ್. ಇವೆರಡು ಮಾಡದೇ ಇರಿ, ಯು ವಿಲ್ ಗ್ರೋ ಲೀಪ್ಸ್ ಆ್ಯಂಡ್ ಬೌಂಡ್ಸ್. ಇದು ಡೆಫಿನೆಟ್ಲಿ ಒಂದು ಕರೆ ತೊಗೊಂಬೋಣ. ಓಕೆ ಗುರುಗಳೇ, ಎಸ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ ಯಾರು ಅಂತ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು? ಓಕೆ, ಹಲೋ, ಕಾಲ್ ಕಟ್ಟಾಯಿತು ಅನಿಸುತ್ತೆ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಇನ್ನು ರೇಖಿ ವಿದ್ಯೆ ಕುರಿತಾಗಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ಏಪ್ರಿಲ್ 21ನೇ ತಾರೀಕಿನಿಂದ ಆನ್ಲೈನ್ ತರಗತಿಗಳನ್ನು ಶುರು ಮಾಡ್ತಾ ಇದ್ದಾರೆ ಗುರೂಜಿಯವರು. ಈ ರೇಖಿ ವಿದ್ಯೆಯ ವಿಶೇಷತೆಯನ್ನು ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ಗುರೂಜಿಯವರು ನಿಮಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಕ್ರಿಸ್ಟಲ್ ಹೀಲಿಂಗ್ ಆಗಿರಬಹುದು, ಮೆಡಿಟೇಷನ್ ಆಗಿರ್ಬೋದು, ಈ ರೇಖಿ ವಿದ್ಯೆಯಲ್ಲೇ ಬರುತ್ತೆ. ಸೊ ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿರ್ಬೋದು, ಅದಕ್ಕೆ ಖಂಡಿತವಾಗಿಯೂ ಪರಿಹಾರ ಸಿಗುತ್ತೆ ಈ ರೇಖಿ ವಿದ್ಯೆಯ ಮುಖಾಂತರವಾಗಿ ಅಂತ ಗುರೂಜಿಯವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ನೀವು ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಪ್ರಶ್ನಾಶಾಸ್ತ್ರ ಓದ್ತೀನಿ ಮೇಡಮ್. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 21. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಿತ್ತು? ಅದೇ ಮಗಳು ಒಂದು ಹುಡುಗನ ಇಷ್ಟಪಟ್ಟಿದ್ದಾಳೆ, ನಿಮ್ಮ ಮದುವೆ ಅವ್ರು ಮಾಡ್ಕೋತಾರ ಏನು ಅಂತ ಕೇಳ. ಇನ್ನೊಂದ್ಸಲಿ ಹೇಳಿಮ್ಮ. ಅದೇ ಮಗಳು ಒಂದು ಹುಡುಗನ ಇಷ್ಟಪಟ್ಟಿದ್ದಾನೆ, ಓಕೆ ಓಕೆ, ಇಷ್ಟಪಟ್ಟಿದ್ದಾಳೆ, ಅವ್ರ ಮನೆಯವರು ಒಪ್ಪಿ ಮಾಡ್ಕೋತಾರ ಏನು ಅಂತ ಕೇಳಕ್ಕೆ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಹಾಂ, ನಮಸ್ಕಾರ. ನಮಸ್ತೆ ಗುರುಜಿ. ಡೈರೆಕ್ಟ್ 7ನೇ ಮನೆಗೆ ಹೋಗ್ಬಿಡೋಣ. ಯಾಕಂದರೆ 5ನೇ ಮನೆ ಅಂದರೆ ಲವ್ ಅಂತ ಹೇಳ್ತೀವಿ, ಅದನ್ನು ನೋಡೋ ಅವಶ್ಯಕತೆ ಇಲ್ಲ. ಮದುವೆ ಆಗುತ್ತಾ ಅಂತ ನೋಡಿದಾಗ ಇಲ್ಲಿ 1ನೇ ಮನೆ ಅಂತ ಬಂದಾಗ ಮ್ಯಾರೇಜ್ಗೆ ಇದು ಸ್ವಲ್ಪ ಡೌಟ್ಫುಲ್ ಕೇಸೇ ಇದೆ. ಯಾಕಂದರೆ 2ನೇ ಮನೆ 7ನೇ ಮನೆ ಬರಲೇಬೇಕು. ಒಂದು ಯಾರಾದರೂ ಒಂದು ಕಡೆ ಬೇಡ ಅಂತ ಹೇಳೋದು ಸ್ಟ್ರಾಂಗಾಗಿ ಬರುತ್ತೆ. ಕೆಳಗಡೆ 9 ಇರೋದ್ರಿಂದ ಹಿರಿಯರು ಫೈನಲೈಸ್ ಮಾಡಿದ್ರೆ ಮಾತ್ರ ಮದುವೆ ಇದು. ಇಲ್ಲ ಅಂದರೆ ಮದುವೆಗೆ ಡೈರೆಕ್ಟಾಗಿ ಅವ್ರು ಹೊರಡೋಗಿ ಮದುವೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ಈಗ ಮದುವೆ ಆಗೇ ಆಗುತ್ತೆ, ಏನು ಬೈ ಹುಕ್ಕಾರ್ ಕುಕ್ ಅಂತಾರಲ್ಲ, ಅದಕ್ಕೆ 2ನೇ ಮನೆ 7ನೇ ಮನೆ ಬರಲೇಬೇಕು. ಇಲ್ಲಿ 9ನೇ ಮನೆ ಬಂದಿದೆ ಅಂದರೆ ಹಿರಿಯರು ಎಸ್ ಅಂದರೆ ಮಾತ್ರ ಆಗುತ್ತೆ. ಆ ಹಿರಿಯರು ಎಸ್ ಅನ್ನೋದು ಈ ಕಡೆನೂ ಆಗಬೇಕು, ಆ ಕಡೆನೂ ಆಗಬೇಕು. ಅದು ಯಾವುದೋ ಇಲ್ಲ ಅಂತಂದರೆ ನಮ್ಮ ತಂದೆ ತಾಯಿ ಒಪ್ತಾ ಇಲ್ಲ, ವೆಯ್ಟ್ ಮಾಡಿ ನೋಡೋಣ, ಕನ್ವಿನ್ಸ್ ಮಾಡ್ತೀನಿ 3 ವರ್ಷ 5 ವರ್ಷ 6 ವರ್ಷ ಆಯಿತು, ಕನ್ವಿನ್ಸ್ ಆಗಿಲ್ಲ, ನೀನು ಯಾರು ಮಾಡ್ಕೊ, ನಾನು ಯಾರು ಮಾಡ್ಕೊಳ್ತೀನಿ. ಆ ಸಿನ್ಯಾರಿಯೋ ಇದು. ಇಟ್ ಈಸ್ ಓನ್ಲಿ ವಿತ್ ಒನ್ ಗ್ರೀನ್ ಇಟ್ ಈಸ್ ಹೋಲ್ಡಿಂಗ್ ಆನ್. ಇವ್ರು ಲವ್ ಮಾಡಿರೋದು ಬಿಟ್ಟಿರೋದು ಸೆಕೆಂಡ್ರಿ. ತಂದೆ ತಾಯಿ ಒಪ್ಪಲಿಲ್ಲ, ಇವ್ರು ಮಾಡ್ಕೊಳ್ಳದೆ ಇರತಕ್ಕಂಥ ಕಾಂಬಿನೇಷನ್ ಇದು. ತಂದೆ ತಾಯಿ ಒಪ್ಪಿಲ್ಲ, ಈ ಕಡೆ ಐದರ್ ದಿಸ್ ಸೈಡ್ ಆರ್ ದಟ್ ಸೈಡ್ ಒಪ್ಪಿಲ್ಲ, ಮಾಡ್ಕೊಳ್ಳಲ್ಲ. 9ರಲ್ಲಿ ನಿಂತಿದೆ. 2 7 ಇದ್ದರೆ ಅಯ್ಯೋ ನೀವು ಒಪ್ಪರೇನು ಬಿಟ್ಟರೆ ನಾವು ಮಾಡ್ಕೊಳ್ಳೋದು ಗೊತ್ತು ಅನ್ನೋದು ಅದು ಬೇರೆ. ಆ ಕಾಂಬಿನೇಷನ್ ಬಂದಿಲ್ಲ 7ನೇ ಮನೇಲಿ. ಸ್ವಲ್ಪ ವೆರಿ ಟಫ್, ಮಾತುಕತೆಲೇ ಇರುತ್ತೆ, ಮಾತುಕತೆ ಡೈ ಆಗುತ್ತೆ ಕೊನೆಗೆ. ಸೀರಿಯಸ್ ಆಗಿ ತಲೆ ಕೆಡಿಸ್ಕೊಳ್ದಂಗೆ ನುಗ್ಗಿ ಹೋಗಿ ಮಾತಾಡಿ ಬನ್ನಿ. ಆಗಿಲ್ಲ ಅಂದರೆ ಗುಡ್ ಬೈ ಹೇಳಿ. ಮನಸ್ಸು ಬೇಜಾರಾಗುತ್ತೆ. ಮಗು ಥರ ಲವ್ ಅನ್ನೋದು ಒಂಥರ ಮಗು ಥರ ಆಟ. ಲವ್ ಅನ್ನೋದು ಏನು ಗೊತ್ತಾ, ಒಂದು ಯಾವುದೋ ಚಾಕ್ಲೇಟ್ ಸಿಗೋವರೆಗೂ, ಆ ಚಾಕ್ಲೇಟ್ ಸಿಗೋವರೆಗೂ ಲವ್ ಅಷ್ಟೇ. ಚಾಕ್ಲೇಟ್ ಸಿಕ್ಕಾದ್ಮೇಲೆ ಹಿಂಗೆ ಬಿಸಾಕೋದು, ಇಷ್ಟೇ ಲವ್. ಲವ್ ಅನ್ನೋದು ಯಾವುದು ಪರ್ಮನೆಂಟ್ ಏನಿಲ್ಲ, ಅದು ಮೈಯಲ್ಲಿರ್ತಕ್ಕಂಥ ಕೆಮಿಕಲ್ ರಿಯಾಕ್ಷನ್ಸ್ ಅವ್ರಿಗೆ ಮಾಡ್ತಾ ಇರುತ್ತೆ ಅಷ್ಟೇ. ಒಳ್ಳೆಯದಾಗಲಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ತೀನಿ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 3/7/2009. ಓಕೆ, ರಾತ್ರಿ 9:35. ಯಾವ ಊರಲ್ಲಿ ಹುಟ್ಟಿರೋದು? ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆ. ಓಕೆ, ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಓಕೆ, ಹಾವೇರಿ. 3/7/2009. 10ನೇ ಕ್ಲಾಸ್ ಈಗ? ಎಷ್ಟು? 9, 10, 11? ಇಲ್ರಿ, 10 ಮುಕ್ತಾಯವಾಯ್ತು. ಈಗ ಮುಂದೆ PUC ಕಾಮರ್ಸ್ ಹಚ್ಬೇಕಾ ಸೈನ್ಸ್ ಹಚ್ಬೇಕಾ? ಸ್ವಲ್ಪ ಓದೋದು ಸ್ವಲ್ಪ ಕಾನ್ಸಂಟ್ರೇಷನ್ ಸ್ವಲ್ಪ ಕಮ್ಮಿ ತೋರಿಸ್ತಾ ಇದೆಯಲ್ಲ. 3ನೇ ಮನೆ ಬಂದಾಗ ಅಂಡರ್ಗ್ರೌಂಡಲ್ಲಿ 10 ಇದೆ, ಬಟ್ ಎಂಡಿಂಗಲ್ಲಿ 10 ಇದೆ. ಇಂಜಿನಿಯರಿಂಗೇ ಮಾಡೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಸಾಧ್ಯವಾದಷ್ಟು ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಲೆವೆಲ್ ಹೋಗಬೇಕು. ಬಟ್ ಆದರೆ ಕುಂಠಿತ ಆಗುತ್ತೆ, ಅಂದರೆ ಕ್ಲೀನಾಗಿ ಮುಗಿಸಲ್ಲ, ಸ್ವಲ್ಪ ಹಿಂದೆ ಮುಂದೆ ಎಕ್ಸಾಜರೇಟ್ ಆಗುತ್ತೆ. ಸೊ ಇಲ್ಲಿ 10 ಮತ್ತು 7ನೇ ಮನೆ ಕಾಂಬಿನೇಷನ್ ನೋಡಿದಾಗ
ಒಂದು 2 ಮುಖದ ರುದ್ರಾಕ್ಷಿ ಕೊರಳಲ್ಲಿ ಹಾಕಿಸಿ. ನಮ್ಮ ಆಫೀಸಲ್ಲಿ ಸಿಗುತ್ತೆ, ಒರಿಜಿನಲ್ ಕ್ವಾಲಿಟಿ ಸಿಗುತ್ತೆ, ಸರ್ಟಿಫೈಡು. 2 ಮುಖದ ರುದ್ರಾಕ್ಷಿ ಕೊರಳಲ್ಲಿ ಹಾಕಿ, ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಓಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು ಅಂದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಗುರುಗಳೇ ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಾ, ಧನ್ಯವಾದಗಳು. ಹಾಗೆ ಒಂದು ಮಾತು, ನಮ್ಮ ಏಪ್ರಿಲ್ 21ನೇ ತಾರೀಕು ನಮ್ಮ ರೇಖಿ ಕ್ಲಾಸು. ಇದೇ ರೇಖಿ ಕ್ಲಾಸು ಆಚೆ ಕಡೆ ಅನೇಕ ವಾಹಿನಿಲೂ ಬರ್ತಾರೆ. 4,000 ರೂಪಾಯಿ 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿ ಹೋಗಾದ್ಮೇಲೆ ಗೊತ್ತಾಗಿರುತ್ತೆ ಏನೂ ಇಲ್ಲ ಅಂತ. ಏನೋ ಆನ್ಲೈನ್ ಮಾಡಿಬಿಟ್ರೆ ಏನೋ ದೀಕ್ಷೆ ಕೊಟ್ಬಿಡ್ತಾರೆ, ಅವೆಲ್ಲ ಏನಿಲ್ಲ. ಎಲ್ಲಿದ್ದರೂ ಆಶೀರ್ವಾದ. ದೇವರು ಬಂದು ನಮ್ಮನ್ನು ಮುಟ್ಟಿ ಏನು ಆಶೀರ್ವಾದ ಕೊಡೋದೇನಿಲ್ಲ. ಎಲ್ಲಿದ್ದರೂ ದೇವರೇ ಭಗವಂತ ಆಶೀರ್ವಾದ ಮಾಡೋತೀವಿ. ಈ ಆಫ್ಲೈನು ಆನ್ಲೈನ್ ಅನ್ನೋ ಕಾನ್ಸೆಪ್ಟು ತುಂಬ ಜನಕ್ಕೆ ತಲೆಯಲ್ಲಿದೆ. ಅದೇನೋ ಎದುರುಗಡೆನೇ ಇಟ್ಟು ದೀಕ್ಷೆ ಕೊಟ್ಟು ಹಿಂಗೆ ಮುಟ್ಟಿ ಮಾಡೋವಂಥದ್ದು ಏನಿಲ್ಲ. ದೇವರು ಎಲ್ಲಿದ್ದರೂ ಆಶೀರ್ವಾದ ಮಾಡೋ ಆಶೀರ್ವಾದನೇ. ಅರ್ಥ ಆಯ್ತಲ್ವ? ಅದೇ ರೀತಿ ನಾವು ಬರೀ ಆನ್ಲೈನಲ್ಲಿ ಮಾಡ್ತೀವಿ, ಆನ್ಲೈನಿಂದನೇ ದೀಕ್ಷೆ ಕೊಡ್ತೀವಿ, ಏನೂ ಇಲ್ಲ. ಇವಾಗ ಫೋನ್ ಎತ್ಕೊಂಡ್ರೆ US ಇಂದ ಇಲ್ಲಿಗೆ ಕಾಲು ಅವ್ರದ್ದು ವಾಯ್ಸೇ ಬರ್ತದೆ. ಇಲ್ಲಿ ಅವ್ರು ಬಂದು ಇಲ್ಲಿ ಮಾತಾಡ್ಬಿಟ್ಟು ವಾಪಸ್ ಹೋಗ್ತಾರಾ? ಜಂಗಮವಾಣಿಲಿ ಮಾತಾಡಲ್ವೇ? ಆ ಜಂಗಮವಾಣಿನೂ ವಾಣಿಯಾಗಿ ಬರುತ್ತೆ. ದೇವರ ಆಶೀರ್ವಾದನೂ ದೇವರ ವಾಣಿ ಥರ ಬರುತ್ತೆ. ಅದು ಆಫ್ಲೈನ್ ಮುಖಾಂತರನೇ ಹೋಗಿ ಮಾಡ್ತಕ್ಕಂಥದ್ದು, ಅದು ಪರಿಕಲ್ಪನೆ ಅಷ್ಟೇ, ಇನ್ನೇನು ಅಲ್ಲ. ಸೊ ಆದ್ದರಿಂದ 899 ರೂಪಾಯಿಗೆ ಬರೀ ರೇಖಿ ಅಲ್ಲ, ರೇಖಿ ಜೊತೆ ಕ್ರಿಸ್ಟಲ್ ಹೀಲಿಂಗ್, ಅದ್ರ ಜೊತೆ ಮೆಡಿಟೇಷನ್ನು, ಅದ್ರ ಜೊತೆ ಹರ್ಬಲ್ ಬಾತು, ಅದ್ರ ಜೊತೆ 21 ಪಾಯಿಂಟ್ಸು, ಅದ್ರ ಜೊತೆಗೆ ನಿಮಗೆ ಕಂಪ್ಲೀಟ್ಲಿ ಮ್ಯೂಸಿಕಲ್ ಥೆರಪಿ. ಸೊ ಅದ್ರ ಜೊತೆಗೆ ಎಸೆನ್ಷಿಯಲ್ ಆಯಿಲ್ಲು, ಮತ್ತು ಯಾವ್ಯಾವ ಆಹಾರ ಪದ್ಧತಿಗಳು, ಅದ್ರ ಜೊತೆಗೆ ಬೇಕಾಗಿರ್ತಕ್ಕಂಥ ಕಲರ್ ಥೆರಪಿ, ಅದ್ರ ಬೇಕಾಗಿರ್ತಕ್ಕಂಥ ಹರಳುಗಳು ಎಲ್ಲವೂ ಕೂಡ 899 4 ಡೇಸ್ ಕ್ಲಾಸ್. ಮಿಸ್ ಮಾಡ್ಕೊಬೇಡಿ ಯಾರು. ತುಂಬ ಜನ ಕಾಲ್ ಮಾಡ್ತಾರೆ, ಮದುವೆ ಕೇಳ್ಕೊಂಡ್ವಾ, ಮಕ್ಕಳು ಕೇಳ್ಕೊಂಡ್ವಾ, ಕೆಲಸಕ್ಕೆ ಕೇಳ್ಕೊಂಡ್ವಾ. ಇಂಥ ರೇಖಿ ವಿದ್ಯೆನ 899 ರೂಪಾಯಿ ಕಲೀರಿ. ಎಷ್ಟೊಂದು ವಿಚಾರಕ್ಕೆ ಪಾಸಿಟಿವಿಟಿ ಬರುತ್ತೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8:30ಕ್ಕೆ. ಧನ್ಯವಾದಗಳು.